ಹಾಯ್ ಆಲ್, ಗುಡ್ ಮಾರ್ನಿಂಗ್. ಕಾಫಿ ಆಯಿತಾ? ಅದನ್ನ ಇಟ್ಕೊಳಕೋರೆ ನನ್ನ ಮೇಲೆ ಕೋಪ ಈಗ ಅದಕ್ಕೆ. ಹೌದಾ? ಏನಕ್ಕೆ ಇದು ಅದಿದ್ದಿದ್ದು ಬಾಕ್ಸ್ ಕಿತ್ತಾಕೆ ನೋಡು, ಒಳಗಡೆಯಿಂದ ಸೇರ್ಕೊಂಡು ಎಲ್ಲ ಹರಿದು ಬಿಸಾಕ್ತಿದೆ. ಹಾಂ, ಅದು ನಾವು ಬಾಗ್ಲಿಂದ ಅಟ್ಯಾಕ್ ಮಾಡ್ತಾನೆ ಇತ್ತು. ಏ ಬಸ್ ಯಾಕೆ ಹರಿದಾಕಿದ್ದ ನೋಡು, ಪೀಸ್ ಮಾಡಿ ಹಾಕಿರೋದಲ್ಲ ಒಳಗಡೆ. ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ಸೊ ಪುಸ್ ಜೊತೆಗೆ ನಾನು ಇವತ್ತು ವೆಲ್ಕಮ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಿನ್ನೆ 2 ಪಪ್ಪೀಸ್ ಅಲ್ಲ, ಇನ್ನದು 2 ಬೆಕ್ಕಿನ ಮರಿಗಳನ್ನ ನಾವು ತೊಗೊಂಬಂದಿದ್ವಿ. ಪ್ರಿಯಂದಂತೂ ತುಂಬಾ ಒಂದು ಹಠ, ಏನಂದರೆ ಒಂದು ತುಂಬ ಆಸೆ ಏನಂತಂದರೆ ಸಣ್ಣ ಮರಿಗಳನ್ನ ಸಾಕ್ಬೇಕಂತ ತುಂಬ ಆಸೆ. ಪುಸ್ನ ತೊಗೊಂಬಂದಾಗ ಕೂಡ ಅದಕ್ಕಿನ್ನೂ ಅವಾಗ 1 ಮಂತ್ ಕೂಡ ಆಗಿರಲಿಲ್ಲ. ಆವಾಗಲೇ ತೊಗೊಂಬಂದಿದ್ದು. ಸ್ನೂಫಿಗೂ ಕೂಡ ತೊಗೊಂಬಂದಾಗ 15 ಡೇಸ್ ಅಷ್ಟೇ. ಸಣ್ಣ ಮರಿಗಳು, ಸಣ್ಣ ಮಕ್ಕಳು ಅಂತಂದರೆ ಅವಳಿಗೆ ತುಂಬಾ ಇಷ್ಟ. ಎತ್ಕೊಂಡು ಆಡಿಸುವಂಥ ಮಕ್ಕಳನ್ನ ನೋಡೋಕ್ಕೆ ತುಂಬ ಇಷ್ಟ, ಅದ್ರ ಜೊತೆ ಆಟಾಡೋಕ್ಕೆ ತುಂಬ ಇಷ್ಟ. ಹಾಗೆ ನನಗೆ ಒಂದು ಅಟ್ಯಾಚ್ಮೆಂಟ್ ಏನಾಗಿದೆ ಅಂತಂದರೆ, ಮುಂಚೆ ಎಲ್ಲ ನನಗೆ ಪ್ರಾಣಿಗಳಂದರೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಬೆಕ್ಕು ನಾಯಿ ಅಂತಂದರೆ ಖಂಡಿತ ನಂಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಹೇಗೆ ನನಗೆ ಇದ್ರ ಜೊತೆಗೆ ನನಗೆ ಹೇಗೆ ಇದೆಲ್ಲ ಅಟ್ಯಾಚ್ಮೆಂಟ್ ಬೆಳ್ಕೋತು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಪುಸ್ನ ನಾನು ಇತ್ತೀಚೆಗಷ್ಟೇ ನಾನು ಬೆಳೆಸೋಕೆ ಶುರು ಮಾಡಿದ್ಮೇಲೆ ನನಗೆ ಇದ್ರ ಮೇಲೆ ಅಷ್ಟೊಂದು ಪ್ರೀತಿ ಉಟ್ಬಿಟ್ಟಿದೆ ಅಂತಲೇ ಹೇಳಬೇಕು. ಸ್ನೂಫಿನೂ ಅಷ್ಟೇ. ಸ್ನೂಫಿ ಈಗ ದೊಡ್ಡವಳಾಗ್ಬಿಟ್ಲು. ಈಗ ಸದ್ಯಕ್ಕೆ ನಮ್ಮನೆ ಚಿಕ್ಕದು ಅಂತಂದರೆ ಇದೊಂದೇ ಇರೋದು. ಅದೆರಡು ಮರಿಗಳನ್ನ ತೊಗೊಂಬಂದ್ಮೇಲೆ ಇದಕ್ಕೊಂದು ರೀತಿ ಭಯ ಅಂತ ಹೇಳಬೇಕು, ಅಥವಾ ಇದು ಎಲ್ಲಿ ನಮ್ಮ ಮನೆ ಬಿಟ್ಟು ಹೊಟ್ಟೋಗ್ಬಿಡುತ್ತೋ ಅಂತ ಅನ್ನೋ ಥರ ಆಗೋಗಿತ್ತು. ಸೊ ಇದನ್ನು ಕಳ್ಕೊಳ್ಳೋಕೆ ನಮ್ಗೆ ಇಷ್ಟ ಇಲ್ಲ. ಒಂದು ದಿನ ಅದು ಫುಲ್ ಡೇ ಮನೆಗೆ ಬಂದಿರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಿದ್ದು. ಒಂದಿನ ಬಂದಿಲ್ಲ ಅಂತಂದಿದ್ದಕ್ಕೆ ತುಂಬಾ ಬೇಜಾರಾಗೋಯ್ತು ಅವತ್ತು. ಸೊ ಇದೇ ಅಟ್ಯಾಚ್ಮೆಂಟ್ ನಮ್ಗೆ ಹೆಂಗೆ ಬೆಳ್ಕೊಳ್ತು ಅಂತಲೇ ಗೊತ್ತಾಗಲಿಲ್ಲ ಪ್ರಾಣಿಗಳ ಜೊತೆಗೆ. ಮನೆಯವ್ರಿಗೆ ತುಂಬ ಇಷ್ಟ, ಮುಂಚೆಯಿಂದನೂ ಪ್ರಾಣಿಗಳಂದ್ರೆ ತುಂಬ ಇಷ್ಟ. ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ. 2 ಮರಿಗಳನ್ನ ನಾವು ಇಟ್ಕೊಳಕ್ಕಾಗಿಲ್ಲ, ಸುಮ್ಮನೆ ಅದೇ ನಾನು ಹೇಳಿದ್ದು ನಿಮಗೆ, ಗೆಸ್ಟ್ಗಳಾಗಿ ನಾವು ಕರ್ಕೊಂಡ್ಬರ್ತಾ ಇದೀವಿ ಅಷ್ಟೇ. ಒಂದು ದಿನದ ಗೆಸ್ಟ್ ಥರ ಅದು. ಸೊ ಇತ್ತು ಮತ್ತೆ ವಾಪಸ್ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ಲು ಪ್ರಿಯಾ. ಹಾಗಾಗಿ ಈಗ ಸದ್ಯಕ್ಕೆ ನಮ್ಮಲ್ಲಿ ಸ್ನೂಫಿ ಪುಸ್ ಮಾತ್ರನೇ ಇರೋದು. ಇದೆರಡಕ್ಕೂ ನಾವು ಎಷ್ಟು ಪ್ರೀತಿ ಹಂಚಕ್ಕೆ ಸಾಧ್ಯ ಅಷ್ಟು ಪ್ರೀತಿ ಹಂಚ್ತಾ ಇದ್ದೀವಿ.
ಸೊ ಇದಕ್ಕಿಂತ ಜಾಸ್ತಿ ನಾವು ಪ್ರಾಣಿಗಳನ್ನ ಕರ್ಕೊಂಬಂದಾಗ ಏನಾಗುತ್ತೆ ಅಂದರೆ ಮನೆ ತುಂಬ ಮಕ್ಕಳಿದ್ದಾಗ ಎಲ್ಲ ಮಕ್ಕಳಿಗೂ ಪ್ರೀತಿ ಹಂಚಕ್ಕೆ ಸಾಧ್ಯ ಆಗಲ್ಲ. ಸ್ವಲ್ಪ ಪ್ರೀತಿ ಕೊಡೋಕ್ಕಿಂತಲೂ ಒಂದು ಮನೆಯಲ್ಲಿ ಒಂದು ಮಗು ಇದ್ರೆ ಅಥವಾ ಒಂದು ಮನೇಲಿ 2 ಮಕ್ಕಳಿದ್ರೆ ನಾವು ಎಷ್ಟು ಪ್ರೀತಿ ಹಂಚ್ತೀವಿ. ಅದೇ 8-10 ಮಕ್ಕಳಿದ್ರೆ ಹೆಂಗೋ ಬೆಳ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಹಾಗಾಗಿ ಸೊ ಪುಸ್ ಯಾವಾಗಲೂ ನನ್ನ ಜೊತೆನೇ ಇರ್ತಾಳೆ, ನನ್ನ ಹಿಂದೆನೇ ಇರ್ತಾಳೆ. ಇದೇ ಆ ಮರಿಗಳನ್ನ ಬಂದಿದ್ದು ನೋಡಿಕೊಂಡು ಎಲ್ಲಿ ಇವಳು ಮನೆ ಬಿಟ್ಟು ಹೊಟ್ಟೋಗ್ತಾಳೋ ಅಂತ ಹೇಳಿ ಇವಳನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲದೆ ಆ ಮರಿಗಳನ್ನ ವಾಪಸ್ ಕಳಿಸಿದ್ವಿ. ಸೊ ಪ್ರೀನ್ ಒಂದು ಬಲವಂತಕ್ಕೋಸ್ಕರ ಅವಳು ಒಂದಿನ ಆಟ ಆಡಬೇಕು ಅವ್ರ ಜೊತೆಗೆ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಕರ್ಕೊಂಬಂದಿದ್ವಿ. ಅವಳಿಗೂ ಸ್ವಲ್ಪ ಬೇಜಾರಾಗಿತ್ತು ಆ ಎಕ್ಸಾಮ್ಸ್ದೊಂದು ಏನು ಪ್ರೆಷರ್ ಇದ್ದಿದ್ದರಿಂದ ಆಗುತ್ತಾ ಇಲ್ವೋ ಅಂತ ಒಂದು ಡೌಟ್ ಇದ್ದಿದ್ದರಿಂದ ಒಂದಿನ ಕಳಿಲಿನಕ್ಕೋಸ್ಕರ ಬೆಕ್ಕಿನ ಮರಿಗಳನ್ನ ತೊಗೊಂಬಂದಿದ್ವಿ. ಒಂದು ನೈಟ್ ಇಟ್ಕೊಂಡಿದ್ವಿ. ಆ 3 ಬೆಕ್ಕುಗಳನ್ನ ತೊಗೊಂಡೋಗಿ ಅವಳು ಪ್ರಿಯಾ ಅವಳು ರೂಮಲ್ಲೇ ಇಟ್ಕೊಂಡಿದ್ಲು. ನೈಟ್ ಪೂರ್ತಿ ಆ ಬೆಡ್ ಮೇಲೇ ಅವೆರಡು ಆಟ ಆಡ್ತಾ ಇದ್ವು. ಪುಸ್ಪುಸ್ನ ನಂಗೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋಕ್ಕೋಸ್ಕರ ಅವೆರಡನ್ನೂ ವಾಪಸ್ ಕಳಿಸಿದ್ವಿ. ತುಂಬ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ. ಬಟ್ ನಮ್ಗೆ ಇವಾಗ ಸದ್ಯಕ್ಕೆ ಇರೋ ಪ್ರಾಣಿಗಳನ್ನ ಚೆನ್ನಾಗಿ ಸಾಕೋಣ ಅನ್ನೋಕ್ಕೋಸ್ಕರ ವಾಪಸ್ ಕಳಿಸಿದ್ವಿ. ಸೊ ಇವತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಅಂತಂದರೆ ಕಿಚನಲ್ಲಿ ಮಾಡೋವಂಥ ರೆಸಿಪಿ ಅಂತೂ ಖಂಡಿತ ಅಲ್ಲ. ರೆಸಿಪಿ ಶೇರ್ ಮಾಡ್ತೀನಿ, ಆದರೆ ಕುಕಿಂಗ್ ಅಂತೂ ಖಂಡಿತ ಅಲ್ಲ. ಸೊ ಒಂದು ಹೊಸ ರೀತಿಯ ಒಂದು ವಿಡಿಯೋ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ನಮಗೆ ಸಾಕಷ್ಟು ಥರದ್ದು ಸೋಪ್ಸ್ ಸಿಗುತ್ತೆ. ಆದರೆ ಯಾವ್ಯಾವ ಸೋಪಲ್ಲಿ ಏನೇನು ಇರುತ್ತೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿರ್ತಾರೆ, ಎಲ್ಲ ಸ್ಕಿನ್ಗೂ ಅದು ಏನು ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಎಲ್ಲರೂ ಎಲ್ಲ ಥರದ ಸೋಪ್ನ ಯೂಸ್ ಮಾಡ್ತಿರ್ತೀವಿ. ಆದರೆ ಈ ಥರದೊಂದು ಸೋಪ್ ಬೇಸ್ನ ನಾವೇ ಮನೇಲಿ ತರಿಸ್ಕೊಂಡು ನಮಗೆ ಬೇಕಾದಂಥ ಸೋಪು, ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋ ಥರ ಸೋಪನ್ನು ನಾವೇ ಪ್ರಿಪೇರ್ ಮಾಡ್ಕೋಬೋದು. ಇದು ಸೋಪ್ ಬೇಸ್ ಅಷ್ಟೇ. ಅಂತಂದರೆ ಇದನ್ನು ಉಪಯೋಗಿಸ್ಕೊಂಡು ನಾವು ಹೊಸದಾಗಿ ನಮ್ಮ ಒಂದು ಓನ್ ಸೋಪನ್ನು ಮನೇಲಿರೋಂಥ ಹೋಮ್ ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಸೋಪ್ ಮಾಡ್ಕೋಬೋದು. ಈ ಸೋಪ್ ಬೇಸ್ ಬಂದು ಮೇಕೆ ಹಾಲು, ಪ್ಯೂರ್ 100% ಇದು ಮೇಕೆ ಹಾಲಿಂದ ಮಾಡಿರ್ತಾರೆ. ಯಾವುದೇ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಏನೂ ಇಲ್ಲದೆ ತುಂಬ ಒಂದು ನ್ಯೂಟ್ರಿಷನ್ ಇರೋವಂಥ ಒಂದು ಗೋಟ್ ಮಿಲ್ಕ್ ಸೋಪ್ ಬೇಸ್ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಗೋಟ್ ಮಿಲ್ಕ್ ಅಂದರೆ ಮೇಕೆ ಹಾಲಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ನಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಮಾಡುತ್ತೆ, ಹಾಗೆ ಆ್ಯಕ್ನಿ ಫ್ರೀ. ಮತ್ತು ಇನ್ನೊಂದು ಏನಂತಂದರೆ ಕ್ಲೆನ್ಸ್ ಮಾಡುತ್ತೆ. ಹಾಲನ್ನ ನಾವು ಯಾವಾಗಲೂ ಕ್ಲೆನ್ಸಿಂಗಿಗೆ ಬಳಸ್ತೀವಿ. ಸೊ ಇದರಲ್ಲಿ ಮೇಕೆ ಹಾಲನ್ನು ನಾವು ಸೋಪ್ ಜೊತೆಗೆ ರೆಡಿ ಮಾಡಿಕೊಂಡಾಗ ಪ್ರತಿದಿನ ಸ್ನಾನಕ್ಕೆ ಬಳಸ್ಕೊಳ್ಳುವಾಗ ಇದು ನಮ್ಮ ಒಂದು ಫೇಸ್ ಅಷ್ಟೇ ಅಲ್ಲ, ಸ್ಕಿನ್ಗೆ ಮಾಯಿಶ್ಚರ್ ಮಾಡುತ್ತೆ ಮತ್ತು ರಿಂಕಲ್ ಆಗೋದನ್ನು ತಡೆಯುತ್ತೆ. ಸೊ ಸಾಕಷ್ಟು ಇದರಲ್ಲಿ ಬೆನಿಫಿಟ್ಸ್ ಕೂಡ ಇದೆ. ಹೋಮ್ ಪ್ರಾಡಕ್ಟ್ಸ್ ಅಂದರೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಕೆಲವೊಂದು ಸಾಮಾನನ್ನು ಬಳಸ್ಕೊಂಡು ಈ ಬೇಸ್ ಜೊತೆಗೆ ನಾನು ಸಾಕಷ್ಟು ಸೋಪ್ಸ್ನ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ತರಿಸ್ಕೊಂಡೆ. ಗೋಟ್ ಮಿಲ್ಕ್ ಸೋಪ್ ಬೇಸ್ನ ಬಳಸ್ಕೊಂಡು ಸೋಪ್ ಹೇಗೆ ಮಾಡೋದು ಅಂತ ಅನ್ನೋದಕ್ಕೆ ಅದರಲ್ಲೇ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ನಾವು ಅದನ್ನು ಫಾಲೋ ಮಾಡಿಕೊಂಡು ನಮ್ಮ ಓನ್ ಸೋಪ್ನ ಮಾಡ್ಕೋಬೋದು. ಹಾಗೆ ಇದನ್ನು ನಾವು ಚಾಕ್ಲೇಟ್ ಹೇಗೆ ಮೆಲ್ಟ್ ಮಾಡ್ತೀವಿ ಅದೇ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೀವಿ. ಬೇಗನೆ ಗಟ್ಟಿಯಾಗುತ್ತೆ. ಸೊ ನಾವು ನಮ್ಮ ಪ್ರೋಸೆಸ್ನ ಫಾಸ್ಟಾಗಿ ಮಾಡ್ಕೋಬೇಕಾಗತ್ತೆ. ಈ ಕರಗಿಸ್ಕೊಂಡಿರುವಂಥ ಸೋಪ್ ಬೇಸ್ ಜೊತೆಗೆ ನಮ್ಮ ಓನ್ ಪ್ರಾಡಕ್ಟ್ ನಮ್ಮ ಇಷ್ಟದ ಪ್ರಕಾರ ನಮ್ಮ ಸೋಪ್ನ ಮಾಡ್ಕೋಬೋದು. ಮೊದಲನೇದಾಗಿ ನಾವು ಮಾಡ್ತಿರೋದು ಮುಲ್ತಾನಿ ಮಿಟ್ಟಿಯಿಂದ ಸೋಪ್ನ ಮಾಡ್ತಾಯಿದ್ದೀವಿ. ಮುಲ್ತಾನಿ ಮಿಟ್ಟಿ ನಮಗೆ ಮುಖದಲ್ಲಿ ಅಥವಾ ನಮ್ಮ ಕೈಯಲ್ಲಿ ಮುಖದಲ್ಲಿ ಜಿಡ್ಡು ಆಗ್ತಾ ಇರುತ್ತೆ. ಆ ಜಿಡ್ಡಾಗೋದನ್ನು ತಡೆಯುತ್ತೆ. ಸ್ವೆಟ್ ಕಂಟ್ರೋಲ್ ಮಾಡುತ್ತೆ. ಮುಖದಲ್ಲಿ ಸಣ್ಣ ಸಣ್ಣ ಕಪ್ಪು ಚುಕ್ಕಿಗೆ ಆಗ್ತಿದ್ರೆ, ಪಿಗ್ಮೆಂಟೇಷನ್ ಆಗ್ತಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದ್ರ ಜೊತೆಗೆ ನಾನಿವತ್ತು ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಆ್ಯಡ್ ಮಾಡಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸ್ಯೂಲ್ ನಮ್ಮ ಸ್ಕಿನ್ನನ್ನು ಗ್ಲೋ ಕೊಡುತ್ತೆ, ಫರ್ಮ್ ಮಾಡುತ್ತೆ, ನಮ್ಮ ಸ್ಕಿನ್ ಟೈಟಾಗಿರೋ ಹಾಗೆ ನೋಡ್ಕೊಳುತ್ತೆ. ಹಾಗೆ ಒಂದು ಸನ್ ಬರ್ನ್ ಆಗೋದಲ್ಲೇ ಇರೋ ಹಾಗೆ ತಡೆಯುತ್ತೆ. ಹಾಗೆ ಇದ್ರ ಜೊತೆಗೆ ಗ್ಲಿಸರಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೋಪ್ ಬೇಸಲ್ಲಿ ಕೂಡ ಗ್ಲಿಸರಿನ್ ಇರುತ್ತೆ. ನಾನು ಇನ್ನೂ ಒಂದು ಸ್ಪೂನಷ್ಟು ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ. ಸೊ ಗ್ಲಿಸರಿನ್ ಏನಂತಂದರೆ ನಮ್ಮ ಸ್ಕಿನ್ನನ್ನು ಸುಕ್ಕಾಗ್ದಲೇ ಇರೋ ಹಾಗೆ, ಬೇಗ ವಯಸ್ಸಾಗ್ದಲೇ ಇರೋ ಹಾಗೆ ತಡೆಯುತ್ತೆ. ಹಾಗೆ ಪಿಂಪಲ್ ಆಗ್ದಲೇ ಇರೋ ಹಾಗೆ ಕಾಪಾಡುತ್ತೆ. ಹಾಗೆ ಮಾಯಿಶ್ಚರ್ ಆಗಿರುತ್ತೆ. ನಮ್ಮ ಸ್ಕಿನ್ ಯಾವಾಗಲೂ ಸಾಫ್ಟಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ. ಆ್ಯಂಟಿ ಏಜಿಂಗ್ ಥರ ನಮಗೆ ಗ್ಲಿಸರಿನ್ ಕೆಲಸ ಮಾಡುತ್ತೆ. ಹಾಗಾಗಿನೇ ನಾನು ಫೇಸ್ ಪ್ಯಾಕಲ್ಲಿ ಗ್ಲಿಸರಿನನ್ನು ಆ್ಯಡ್ ಮಾಡ್ತಾಯಿದ್ದೆ. ಸೊ ಇವತ್ತು ನಾವು ಸೋಪ್ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ರೋಸ್ ವಾಟರ್ನ ಉಪಯೋಗಿಸ್ಕೊಂಡಿದ್ದೀನಿ. ಇದು ಯಾವುದು ನಮಗೆ ಸೈಡ್ ಎಫೆಕ್ಟ್ ಆಗಲ್ಲ. ಸೊ ಯೂಶ್ವಲಿ ನಾವು ಫೇಸ್ ಪ್ಯಾಕ್ ಮಾಡ್ತಾಯಿದ್ವಿ, ಅದನ್ನೇ ಇವತ್ತು ಸೋಪ್ ಮಾಡ್ತಾಯಿದ್ದೀವಿ. ಸೋಪ್ ಬೇಸ್ ಕರಗಿಸ್ಕೊಂಡ ತಕ್ಷಣವೇ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಬೇಗನೆ ಗಟ್ಟಿಯಾಗೋಗುತ್ತೆ. ಸೊ ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ಹಾಗೆ ಇದು ಯಾವುದೇ ನಮಗೆ ಸ್ಮೆಲ್ ಇರಲ್ಲ. ಸೋಪ್ ಬೇಸಲ್ಲಾಗಲಿ ಯಾವುದೇ ಸ್ಮೆಲ್ ಇರಲ್ಲ. ಬೇಕು ಅಂದರೆ ನಮಗೊಂದು ಘಮ ಬೇಕು ಅಂದರೆ ಎಸೆನ್ಷಿಯಲ್ ಆಯಿಲ್ನ ನಾವು ಎಕ್ಸ್ಟ್ರಾ ನಮ್ಮ ಇಷ್ಟದ ಪ್ರಕಾರ ಎಸೆನ್ಷಿಯಲ್ ಆಯಿಲ್ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದನ್ನು ಸೆಟ್ ಮಾಡಲಿಕ್ಕೆ ಯಾವುದಾದ್ರು ಪ್ಲಾಸ್ಟಿಕ್ ಕಪ್ಸ್, ನಮ್ಮಲ್ಲಿ ಯಾವ ಪ್ಲಾಸ್ಟಿಕ್ ಕಪ್ಸ್ ಇರುತ್ತೋ ಅದನ್ನು ಉಪಯೋಗಿಸ್ಕೋಬೋದು. ಮುಂಚೆನೇ ಫಸ್ಟ್ ಒಂಚೂರು ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆ ಏನಾರು ಹಚ್ಚಿಬಿಟ್ಟು ನಂತರ ಹಾಕಿದ್ರೆ ಮತ್ತೆ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ. 1 ಗಂಟೆ ನಾವು ಇದನ್ನು ಫ್ರಿಡ್ಜಲ್ಲಿ ಇಡಬೇಕು. ಒಂದು ಹಾರಲ್ಲಿ ನಮಗಿದು ನೀಟಾಗಿ ಸೆಟ್ ಆಗಿರುತ್ತೆ. ನಮ್ಮ ಓನ್ ಸೋಪ್ ರೆಡಿ ಆಗುತ್ತೆ.
ಸೊ ಗೋಟ್ ಮಿಲ್ಕಿಂದ ಮಾಡಿರೋಂಥ ಮುಲ್ತಾನಿ ಮಿಟ್ಟಿಯ ಓನ್ ಸೋಪ್ ರೆಡಿಯಾಗಿದೆ. ತುಂಬ ಒಂದು ಇನ್ನು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರುತ್ತೆ. ನಮ್ಮ ಓನ್ ಸೋಪ್ ಅಂತ ಅನ್ನೋದು ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ವೆಲ್ಕಮ್ ಬ್ಯಾಕ್. ಇವತ್ತಿನ ರೆಸಿಪಿ ನಾವು ಮಾಡಿ ರೆಡಿ ಮಾಡಿಟ್ಟಿದ್ದೀವಿ. ಸೊ ಇವತ್ತಿನ ರೆಸಿಪಿ ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ರೆಸಿಪಿ ಅಂತಲೇ ಹೇಳಬೇಕು. ಸೊ ಇವತ್ತು ಫಸ್ಟ್ ಟೈಮ್ ನಾವು ಒಂದು ಹೊಸ ಮೆಥಡ್ನ ನಾವು ಫಾಲೋ ಮಾಡಿ ಈ ಸೋಪ್ನ ನಾವು ಪ್ರಿಪೇರ್ ಮಾಡಿದ್ದೀವಿ. ಮೆಥಡ್ ಅಂತಂದರೆ ಸೋಪ್ ಬೇಸ್ನ ನಾನು ತರಿಸ್ಕೊಂಡಿದ್ದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಒಂದು ಹೊಸ ಸೋಪ್ನ ನಾವು ಮಾಡ್ಕೊಂಡಿದ್ದೀವಿ, ಹೋಮ್ ಮೇಡ್ ಸೋಪ್. ಸೊ ಈ ಸೋಪಲ್ಲಿ ಏನೇನು ಹಾಕಿದೀವಿ? ಮೇನ್ ಆಗಿ ಗೋಟ್ ಮಿಲ್ಕ್ ಸೋಪ್ ಬೇಸ್ ಇದೆ, ಅದರಿಂದಾನೇ ನಾವು ಸೋಪ್ ಮಾಡಿದೀವಿ. ಆಮೇಲೆ ಇದು ಆಕ್ಚುಲಿ ಮುಲ್ತಾನ್ ಮಿಟ್ಟಿ ಸೋಪ್. ಸೊ ಮುಲ್ತಾನ್ ಮಿಟ್ಟಿ, ಆಮೇಲೆ ಗ್ಲಿಸರಿನ್ ಹಾಕಿದೀವಿ, ವಿಟಮಿನ್ ಇ ಆಯಿಲ್, ಆಮೇಲೆ ರೋಸ್ ವಾಟರ್ ಇದೆ. ಟ್ಯಾನ್ ಆದಾಗ ಅಥವಾ ಹೊರಗಡೆಯಿಂದ ಬಂದಾಗ ಮುಲ್ತಾನಿ ಮಿಟ್ಟಿಗೆ ರೋಸ್ ವಾಟರ್ ಹಾಕಿ ಹಚ್ಕೊತಿದ್ವಿ. ಸೊ ಇವತ್ತು ಸೋಪ್ ಮಾಡಿರೋದು ನಮಗೆ ಫೇಸ್ ಪ್ಯಾಕ್ ಅಷ್ಟೇ ಅಲ್ಲ, ಇನ್ನೇನಾಗುತ್ತೆ, ಸ್ಕಿನ್ ಅನ್ನ ಕ್ಲೆನ್ಸ್ ಮಾಡುತ್ತೆ. ಆಮೇಲೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಆಕ್ಚುಲಿ. ಇಂಡಿವಿಜುವಲ್ ಆಗಿ ಬೆನಿಫಿಟ್ಸ್ ನೋಡಿದ್ರೆ ಮೇನ್ ಆಗಿ ಗೋಟ್ ಮಿಲ್ಕ್ ಸೋಪ್ ಬೇಸ್ಡ್ ತುಂಬಾ ಬೆನಿಫಿಟ್ಸ್ ಇದೆ, ಎಷ್ಟೊಂದು ಬೆನಿಫಿಟ್ಸ್ ಇದೆ. ಟೀನೇಜರ್ಸ್ ಗಾಗ್ಲಿ ಇಲ್ಲ, ನಿಮ್ಗೂ ಅಷ್ಟೇ. ಹೌದು, ನಮ್ಗೆ ಆಂಟಿ ಏಜಿಂಗ್ ತರ ಕೆಲಸ ಮಾಡುತ್ತೆ, ರಿಂಕಲ್ ಫ್ರೀ ಆಗುತ್ತೆ. ಆಂಟಿ ಏಜಿಂಗ್ ತರ ಕೆಲಸ ಮಾಡುತ್ತೆ. ಅಂತಂದ್ರೆ ರಿಂಕಲ್ ಫ್ರೀ ನಮಗ್ ಬೇಕು. ಫೇಸ್ ಪ್ಯಾಕ್ ನಾವು ಹಾಕೊಳ್ಳೋದೇನಕ್ಕೆ, ಸ್ಕಿನ್ ಟೈಟ್ ಆಗ್ಲಿ, ಗ್ಲೋನೆಸ್ ಬರ್ಲಿ ಅಂತ ಹಾಕೋತೀವಿ. ಅಥವಾ ಬಿಸಿಲಲ್ಲಿ ಹೋಗಿ ಬಂದಾಗ ಟ್ಯಾನ್ ಆಗಿರುತ್ತೆ, ಟ್ಯಾನ್ ರಿಮೂವ್ ಮಾಡೋಕ್ಕೋಸ್ಕರ ನಾವು ಫೇಸ್ ಪ್ಯಾಕ್ ಹಾಕೋತಿರ್ತೀವಿ. ಸೊ ಹರ್ಷಿತ್ಗೂ ಕೂಡ ಇದೊಂದು ಸೋಪು, ಇದು 4 ನಾನು ಸೋಪ್ ಮಾಡಿದೀನಿ. ಯಾರ್ಯಾರು ಉಪಯೋಗಿಸ್ತಾರೆ ಎಲ್ಲರಿಗೂ ನಾನು ಕೊಡೋಣ ಅಂತ. ಸೊ ಇನ್ 4 ಸೋಪನ್ನು ನಾವು 4 ಜನ ಉಪಯೋಗಿಸ್ತಾ ಇದೀವಿ. ಹಾಗೆ ಇನ್ನೇನಿದೆ ಪ್ರಿಯಾ, ಇನ್ನೊಂದು ಮೇನ್ ಆಗಿ ಟೀನೇಜರ್ಸ್ಗೆ ಯಾವ ತರ ಅಂತ ಪ್ರಿಯಾನ ಹೇಳ್ತಾಳೆ. ಟೀನೇಜರ್ಸ್ಗೆ ಅಂತಲ್ಲ, ಇದು ಗೋಟ್ ಮಿಲ್ಕ್ ಸೋಪ್ ಏನಂದ್ರೆ ಇನ್ಫೆಕ್ಷನ್ ನ ಅವಾಯ್ಡ್ ಮಾಡುತ್ತೆ, ಓಕೆನಾ. ಆಮೇಲೆ ಆಕ್ನಿ ಫ್ರೀ, ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಸ್ಕಿನ್ ಕ್ಯಾನ್ಸರ್. ಅದೇ ಮೇನ್ ಆಗಲ್ವಾ, ಅದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಈ ತರ ನೀವೇ ಸರ್ಚ್ ಮಾಡಿದ್ರೆ ಗೋಟ್ ಮಿಲ್ಕ್ ಸೋಪ್ ಬೇಸ್ಡ್ ತುಂಬಾನೇ ಬೆನಿಫಿಟ್ಸ್ ಇದೆ. ನಾರ್ಮಲ್ ಬೇಸ್ಗಿಂತ ಈ ತರ ಬೇಸ್ ಪ್ರಿಫರ್ ಮಾಡಿದ್ರೆ ಬೆಟರ್. ಆಮೇಲೆ ನೆಕ್ಸ್ಟ್ ಏನ್ ಹಾಕಿದ್ವಿ, ಮುಲ್ತಾನ್ ಮಿಟ್ಟಿದು ಯೂಸಸ್ ಏನು, ಅದು ಅಷ್ಟೇ ಆಕ್ನಿ ಫ್ರೀ, ಆಯಿಲ್ ಕಂಟ್ರೋಲ್ ಮಾಡುತ್ತೆ, ಆಮೇಲೆ ಡೀಪ್ಲಿ ಕ್ಲೆನ್ಸ್ ಮಾಡುತ್ತೆ. ಅದಾದ್ಮೇಲೆ ವಿಟಮಿನ್ ಇ ಆಯಿಲ್ ಸ್ಕಿನ್ ಗ್ಲೋ ಮಾಡುತ್ತೆ, ಆಯ್ತಾ. ಅದಾದ್ಮೇಲೆ ನಮ್ಗೆ ಯಾರಿಗಾದ್ರೂ ಸನ್ ಬರ್ನ್ ಆ ಥರ ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇದ್ರೆ, ಸನ್ ಬರ್ನ್ ಇದ್ರೆ ಅದನ್ನ ಅವಾಯ್ಡ್ ಮಾಡುತ್ತೆ ವಿಟಮಿನ್ ಇ ಆಯಿಲ್. ಇವಾಗ ಬರ್ತಿರೋಂಥ ಸೋಪ್ಗಳಲ್ಲಿ ಕೆಲವು ಕೆಮಿಕಲ್ ಪ್ರಾಡಕ್ಟ್ಸ್ ಎಲ್ಲರಲ್ಲೂ ಇರುತ್ತೆ. ಸೊ ನಮ್ಮ ಒಂದು ಇಂಡಿಯಾದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರು ಸ್ಯಾಂಡಲ್ ನನಗೆ ತುಂಬಾ ಇಷ್ಟ ಆದಂತ ಸೋಪ್ ಅಂದ್ರೆ ಮೈಸೂರು ಸ್ಯಾಂಡಲ್. ಈ ತರದ ಒಂದು ಮನೇಲಿ ಮಾಡೋಂಥ ಸೋಪು ಯಾವುದೇ ಕೆಮಿಕಲ್ ಇರಲ್ಲ. ನಾವು ಯೂಶಲಿ ಏನು ನಾವು ಫೇಸ್ ಪ್ಯಾಕ್ ಹಾಕ್ತಿದ್ವಿ ಅದನ್ನೇ ಹಾಕೊಂಡಿದೀವಿ, ರೋಸ್ ವಾಟರ್ ಎಲ್ಲ ಅದನ್ನೇ ಹಾಕಿದೀವಿ. ಸೊ ಈ ತರದ ಒಂದು ಸೋಪ್ ಬೇಸ್ ನ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನಾವು ಇನ್ನು ಸೋಪ್ಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗೆ ಇವಾಗ ಇಬ್ರು ಟೀನೇಜರ್ಸ್ ಇದಾರೆ, ಹರ್ಷಿತ್ ಮತ್ತೆ ಪ್ರಿಯಿಂಗ್, ಇಬ್ರಿಗೂ ಈ ಸೋಪ್ ನಾನು ಯೂಸ್ ಮಾಡಕ್ಕೆ ಕೊಡ್ತಾ ಇದ್ದೀನಿ. ಹಾಗೆ ನಮಗೂ ಕೂಡ ಇದು ಯೂಸ್ ಆಗುತ್ತೆ. ಇದನ್ನ ಬಳಸ್ತಾ ಮುಂದಕ್ಕೆ ನಮ್ಗೆ ಯಾವ ತರ ಇದು ಏನ್ ಅನ್ಸುತ್ತೆ, ಇದ್ರದ್ದು ಏನ್ ಹೇಳ್ತಾರೆ, ನಮ್ಗೆ ಹೆಂಗ್ ಅಂದ್ರೆ ಅನಿಸಿಕೆ ಪ್ರಭಾವ, ಇದ್ರ ಪ್ರಭಾವ ಯಾವ ತರ ಇತ್ತು ಅಂತ ಅದನ್ನ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಗೋಟ್ ಮಿಲ್ಕ್ ಬೇಸ್ ಏನಿದೆ ತುಂಬಾ ಪ್ಯೂರ್, ಅದು ಯಾವ್ದು ಕೆಮಿಕಲ್ಸ್ ಇಲ್ಲ, ಸಲ್ಫರ್ ಫ್ರೀ ಗೋಟ್ ಮಿಲ್ಕ್ ಅದು. ಓಕೆ. ಸೊ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಗೋಟ್ ಅಂತಂದ್ರೆ ಗೋಟ್ ಮಿಲ್ಕ್ ಕುಡಿಯೋದ್ರಿಂದನೇ ಬುದ್ಧಿಶಕ್ತಿ ಚುರುಕಾಗುತ್ತೆ ಅಂತ ಹೇಳ್ತಾರೆ.
ಸಣ್ಣ ಸಣ್ಣ ಮಕ್ಕಳಲ್ಲಿ ಹಶ್ವಾಗಿಲ್ಲ ಅಂತಂದ್ರೆ ಹಾಲು ಕುಡಿಸೋದ್ರಿಂದ ಅಥವಾ ಚುರುಕಾಗ್ಲಿ ಮಕ್ಕಳು ಅನ್ನೋಕ್ಕೋಸ್ಕರ ಹಾಲು ಕೊಡ್ತಾರೆ. ಇವಾಗ ಅದು ಸ್ಕಿನ್ಗೂ ಕೂಡ ಒಳ್ಳೇದು ಅಂತ ಗೊತ್ತಾದ್ಮೇಲೆ ಅದನ್ನ ನಾವು ಈ ರೀತಿನಲ್ಲಿ ಉಪಯೋಗಿಸ್ಕೊಂಡಿದೀವಿ. ನಾನ್ ನೋಡ್ದಾಗೆ ಬೇರೆ ಸೋಪ್ನ ಕರಗಿಸಿ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಿ ಮಾಡೋದು ನೋಡಿದೆ. ಬಟ್ ಇದು ಒಂದು ಒಳ್ಳೆ ಹೆಲ್ದಿ ಏನ್ ಹೇಳ್ತಾರೆ ಸ್ಕಿನ್ಗೆ ಒಂದು ಒಳ್ಳೆ ಸೋಪ್ ಅಂತ ನಾವ್ ಅನ್ಕೊಂಡಿದೀವಿ. ಸೊ ಇದು ಇಷ್ಟ ಆದ್ರೆ ನಿಮ್ಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಇದು ಅಮೆಝಾನ್ ಇಂದ ತರಿಸ್ಕೊಂಡೆ. ಇದ್ರ ಪ್ರೈಸ್ ಮತ್ತೆ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಒನ್ ಮೈನ್ ಥಿಂಗ್ ಏನಂತಂದ್ರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಖಂಡಿತ ಅಲ್ಲ. ನಮ್ಮ ಓನ್ ದುಡ್ಡಿಂದ ನಾನು ಈಗ ತರಿಸ್ಕೊಂಡಿದೀನಿ. ನಮ್ಮ ಓನ್ ಒಂದು ಐಡಿಯಾಸ್ ಇಂದ ಇದನ್ನ ಮಾಡ್ತಾ ಇದೀವಿ. ಸರಿ ಪ್ರಿಯಾ, ಫಸ್ಟ್ ಟೈಮ್ ಇವತ್ತು ಸೋಪ್ ಮಾಡಕ್ಕೆ ನನಗೆ 3 ದಿನದಿಂದ ನಾನು ಹಿಂದೆ ಬಿದ್ದಿಲ್ಲಮ್ಮ ಸೋಪ್ ಮಾಡೋಣ. ಅದನ್ನ ತರಿಸ್ಕೊಂಡು ಸುಮಾರು ದಿನ ಆಗಿತ್ತು. ಬಟ್ ನಾನು ಬೇರೆ ಏನೇನೋ ಐಡಿಯಾ ಮಾಡ್ತಾ ಇದ್ದೆ, ಯಾವ ತರ ಸೋಪ್ ಮಾಡ್ಬೋದು, ಮಕ್ಳಿಗೂ ಯೂಸ್ ಆಗ್ಬೇಕು, ನಮಗೂ ಯೂಸ್ ಆಗ್ಬೇಕು, ಯಾವ ತರ ಮಾಡ್ಬೋದು ಅಂತ ನಾನು ತುಂಬಾ ಥಿಂಕ್ ಮಾಡ್ತಾ ಇದ್ದೆ. ಸೊ ಸುಮಾರು ದಿನದಿಂದ ನಾನು ಹಿಂದೆ ಬಿದ್ದಿಲ್ಲ ಸೋಪ್ ಮಾಡೋಣ ಅಂತ. ಹಾಗೆ ಡೈಲಿ ಏನಾದ್ರು ರೆಸಿಪಿ ಶೇರ್ ಮಾಡ್ತಾ ಇದ್ವಿ. ಇವತ್ತು ಯಾಕೆ ಇದನ್ನೇ ಶೇರ್ ಮಾಡಬಾರ್ದು ಅಂತ ಇವತ್ತು ಪ್ರೀನ್ ಕೈಲೇ ಮಾಡಿಸ್ದೆ. ನಾನು ಸುಮ್ಮನೆ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಹೆಂಗನಿಸ್ತು ಫಸ್ಟ್ ಟೈಮ್ ಸೋಪ್ ಪ್ರಿಯಾ ಮಾಡಿದಾಳೆ? ಸೋಪ್ ಮಾಡಿದ್ದೆಲ್ಲ ಚೆನ್ನಾಗಿತ್ತು, ಆದ್ರೆ ಆ ಬೇಸ್ ನ ಮೆಲ್ಟ್ ಮಾಡ್ಬಿಟ್ಟು ಅಷ್ಟ್ರಲ್ಲೇನೆ ನಾವೆಲ್ಲ ಪ್ರಿಪೇರ್ ಮಾಡ್ಬೇಕಿತ್ತಲ್ಲ. ತುಂಬಾ ಫಾಸ್ಟ್ ಆಗಿ ಹಾಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ವಿಡಿಯೋ ಮಾಡ್ಬೇಕಿತ್ತಲ್ಲ, ಎಲ್ಲಾನು ತೋರ್ಸ್ಬೇಕಿತ್ತಲ್ವಾ. ಸೊ ಅದ್ ಸೆಟ್ ಮಾಡ್ಕೊಂಡು ಇದ್ ಸೆಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಅದ್ ಗಟ್ಟಿ ಆಗ್ಬಿಟ್ಟು ಮತ್ತೆ ಒಂದ್ಸರಿ ಬಾಯ್ಲ್ ಮಾಡಿ ಅದೆಲ್ಲ. ಅದೇನಂತಂದ್ರೆ ಸೋಪ್ ಬೇಸ್ ಹೇಗೆ ಅಂತಂದ್ರೆ ಕರ್ಗಿದ ತಕ್ಷಣ ನಾವ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. 2 ನಿಮಿಷ ಲೇಟ್ ಆಯ್ತು ಅಂದ್ರೆ ಅದ್ ಮತ್ತೆ ಹಾರ್ಡ್ ಆಗ್ತಾ ಹೋಗುತ್ತೆ. ತೊಂದರೆ ಏನಿಲ್ಲ, ಮತ್ತೆ ಬಿಸಿನಲ್ಲಿ ಇಟ್ಕೊಂಡ್ರೆ ಮತ್ತೆ ಕರ್ಗಿಸ್ಕೋಬಹುದು. ಆದ್ರೆ ಇಮಿಡಿಯೇಟ್ ಆಗಿ ನಾವು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಮಿಕ್ಸ್ ಮಾಡಿ 1 hour ನಾವು ಡೀಪ್ ಫ್ರೀಸರ್ ಅಲ್ಲಿ ಇಟ್ಟಿದ್ವಿ. ಸೊ ತಕ್ಷಣ ನಮ್ಗೆ ಇದು ಆಮೇಲೆ ಏನಂದ್ರೆ ಯಾವ ಬೌಲಲ್ಲಿ ಬೇಕಾದ್ರೆ ನಾವು ಇಟ್ಕೊಂಡು ಮಾಡ್ಕೋಬಹುದು. ಪ್ಲಾಸ್ಟಿಕ್ದು ಅಥವಾ ಏನೋ ಐಸ್ ಕ್ರೀಮ್ ಕಪ್ಸ್ ಎಲ್ಲ ಬರುತ್ತೆ, ಪ್ಲಾಸ್ಟಿಕ್ ಕಪ್ಸ್, ಪೇಪರ್ ಕಪ್ಸ್ ಅಲ್ಲಿ ಸೋಪ್ಸ್ ನಾವು ರೆಡಿ ಮಾಡ್ಕೊಂಡಿದೀವಿ. ಇನ್ನು ಡಿಫ್ರೆಂಟ್ ಆಗಿರೋ ಸೋಪ್ಸ್ ನ ಮಾಡ್ಬೇಕು ಅನ್ಕೊಂಡಿದೀವಿ. ಅದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಬಿಕಾಸ್ ಅದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ, ನಮ್ಮ ಓನ್ ಐಡಿಯಾಸ್ ಇಂದ ಮಾಡೋಣ ಅಂತ. ಸೊ ಸ್ಕಿನ್ಗೋಸ್ಕರ ಅಂತಂದ್ರೆ ಎಲ್ಲರೂ ಕೇರ್ಫುಲ್ ಆಗೇ ಇರ್ಬೇಕಾಗುತ್ತೆ. ಹೇರ್ ಮತ್ತೆ ಸ್ಕಿನ್ ಮೇನ್ ಎಲ್ಲರಿಗೂ. ನಾವ್ ಎದ್ದ ತಕ್ಷಣ ಫಸ್ಟ್ ನಮ್ಮ ಮುಖ ನೋಡ್ಕೋತೀವಿ. ಸೊ ನಮ್ಮ ಮುಖನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಈ ಹೋಮ್ ರೆಮಿಡೀಸ್ ಇರುವಂತ ಸೋಪ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗದೇ ಇರುವಂತ ಇದು ಒಂದು ಸೋಪ್ ಬೇಸ್ ಚೆನ್ನಾಗಿದೆ, ಸೋಪ್ ಕೂಡ ಚೆನ್ನಾಗುತ್ತೆ. ಸೊ ಇದು ಇವತ್ತಿನ ರೆಸಿಪಿ. ಆಮೇಲೆ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾವ್ ಏನೇನ್ ಹಾಕಿದೀವಿ ಅಂತ ನಮ್ಗೆ ಗೊತ್ತಿರಲ್ವಾ. ಸೊ ನಮ್ಗೆ ಇಷ್ಟ ಆಗತ್ತೆ. ಸೊ ಬ್ಲೈಂಡ್ ಆಗಿ ನಾವು ಯಾವ್ದೋ ಒಂದು ಸೋಪ್ನ ದುಡ್ಡು ಕೊಟ್ಟು ತರಕ್ಕಿಂತಲೂ ಗ್ಲಿಸರಿನ್ ಎಲ್ಲ ಹಾಕಿ ಮಾಡಿರೋದು ತುಂಬಾ ಒಂದು ಒಳ್ಳೆ ಸೋಪ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇದಿಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ನಮ್ಮ ಪ್ರಯತ್ನಕ್ಕೋಸ್ಕರ ಒಂದು ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ನಾವು ಮುಂದೆ ಮಾಡುವಂತ ಸೋಪ್ಸ್ನ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಒಂದು ಹೊಸ ವಿಷಯ ಸೊ ಬೇಡ ಆಯ್ತು. ಹಾಗಾದ್ರೆ ಇವತ್ತಿನ ಒಂದು ಹೊಸ ವಿಷಯ ಅನ್ನೋದಕ್ಕಿಂತಲೂ ನನಗಿದು ಹಳೆ ವಿಷಯ. ನಾನು ಇದಕ್ಕೆ ಮುಂಚೆ ಕೂಡ ನಾನು ನಿಮ್ಗೆ ಹೇಳಿದ್ದೆ. ಸೊ ಏನಂತಂದ್ರೆ ಸೋ ಅಂತಿರೋದನ್ನ ಹೇಳ್ಬಾರ್ದು ಅಂತ ಪ್ರಿಯ ಕುತ್ಕೊಂಡು ಹೇಳ್ಬೇಡಿ. ಯಾಕಂದ್ರೆ ನನಗದು ಮಾತಾಡುವಾಗ ಸೋ ಅಂತರದ್ದು ಬಂದ್ಬಿಡುತ್ತೆ. ನಮ್ಮ ಅಮ್ಮ ಕೂಡ ಇವತ್ತು ಫೋನ್ ಮಾಡಿ ಯಾಕೆ ಅಷ್ಟೊಂದು ಸರ್ತಿ ಸೋ ಅನ್ನೋದನ್ನ ಯೂಸ್ ಮಾಡ್ತೀಯಾ ಅಂತ ಹೇಳ್ತಾ ಇದ್ರು. ಮಾತಾಡ್ಬೇಕಾದ್ರೆ ಅದು ಹಾಗೆ ಫ್ಲೂಯೆಂಟಲ್ಲಿ ಬಂದ್ಬಿಡುತ್ತೆ. ಸೊ ಸುಜಿ ನಿಜ ಸ್ಟಾಪ್ ಮಾಡ್ತೀನಿ, ನಾನು ಬೇಕಂತ ಹೇಳ್ತಿಲ್ಲ, ಗೊತ್ತಾಯ್ತು. ಇವತ್ತಿನ ಒಂದು ಹೊಸ ವಿಷಯ ಅಂತ ಹೇಳಕ್ಕಿಂತಲೂ ನನಗಿದು ಹಳೆ ವಿಷಯ. ಗೊರವನಹಳ್ಳಿ ಬಗ್ಗೆ ಮಾತಾಡ್ತೀನಿ ಅಂತ ನಾನು ಇದಕ್ಕೆ ಮುಂಚೆ ಹೇಳಿದ್ದೆ. ಇದು ಒಂದು ಸರಿಯಾದ ಸಮಯ ಅಂತಾನೆ ಹೇಳಬೇಕು. ಈ ತಿಂಗಳಲ್ಲಿ ಲಕ್ಷ್ಮಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ಬರುವಂತ ಶ್ರಾವಣದಲ್ಲಿ ಲಕ್ಷ್ಮಿನ ಕೂರಿಸಿ 2ನೇ ವಾರದಲ್ಲಿ
ಏನು ಶ್ರಾವಣದ 2ನೇ ವಾರದಲ್ಲಿ ಲಕ್ಷ್ಮೀನ ಪೂಜೆ ಮಾಡ್ತೀವಿ. ಈ ಒಂದು ಶುಕ್ರವಾರಗಳೇನು ಬರುತ್ತೆ, ಆಷಾಢ ಶುಕ್ರವಾರಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಸೊ ಗೊರವನಹಳ್ಳಿಗೂ ನನಗೂ ಏನು ಅವಿನಾಭಾವ ಸಂಬಂಧ ಇದೆ ಅಂತ ಒಂದ್ಸತಿ ಇದಕ್ಕೆ ಮುಂಚೆ ಹೇಳಿದ್ದೆ ನಾನು ನಿಮಗೆ. ಸೊ ಬೇಡ ನಾನು ನಿಜ ಇಂಟ್ರಪ್ಟ್ ಮಾಡ್ತೀನಿ ಪ್ಲೀಸ್. ನನಗೆ ಸುಮಾರು ಅವಾಗ 19ರಿಂದ 20 ವರ್ಷ. ನಮ್ಮ ತಾಯಿ ನನ್ನನ್ನು ಗೊರವನಹಳ್ಳಿ ಕರ್ಕೊಂಡು ಹೋಗ್ತಾರೆ. ನಮ್ಮ ನೈಬರ್ ಆಂಟಿ ಒಬ್ರು ಇರ್ತಾರೆ. ನಮ್ಮ ನೈಬರ್ ಆಂಟಿ, ನಮ್ಮ ಅಮ್ಮ, ನಾನು ಒಂದು 3-4 ಜನ ಎಲ್ಲ ಒಟ್ಟಿಗೆ ಸೇರಿ ನಮ್ಮೂರಿಂದ ಅಲ್ಲಿಂದ ಕೊರಟಗೆರೆ ಮಾರ್ಗವಾಗಿ ಹೋಗಬೇಕಾಗತ್ತೆ. ಸುಮಾರು 100 ಕಿಲೋಮೀಟರ್ ಮೇಲಾಗುತ್ತೆ, ನನಗೆ ಗೊತ್ತಿಲ್ಲ. ಸುಮಾರು ಲಾಂಗ್ ಜರ್ನಿನೇ ಅದು. ತುಮಕೂರಿಗೆ ಹೋಗಿ ತುಮಕೂರಿಂದ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕಾಗ್ತಿತ್ತು. ಹೋಗಿದ್ದಾಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಗೊರವನಹಳ್ಳಿಗೆ ಬರೋದು ಸಾಕಷ್ಟು ಜನಕ್ಕೆ ಯಾರಿಗೆ ಮದುವೆ ಆಗಿರಲ್ಲ ಅಲ್ಲಿ ಹೋಗಿ ಅಲ್ಲಿ ಏನು ಬೇಡ್ಕೊಂಡ್ರೆ ಅಥವಾ ಅಲ್ಲಿರೋಂಥ ಅಜ್ಜಿ ಕಮಲಮ್ಮ ಅಂತ ಆ ದೇವಸ್ಥಾನದ ಏನು ಒಂದು ನಿರ್ಮಾಣ ಮಾಡ್ತಾರೆ. ಅಂದರೆ ಅಲ್ಲಿ ಒಂದು ದೇವಸ್ಥಾನ ಕ್ರಿಯೇಟ್ ಆಗೋದಕ್ಕೆ ಕಾರಣ ಕಮಲಮ್ಮ ಅಂತ ಅನ್ನೋ ಒಂದು ಅಜ್ಜಿಯಿಂದ. ಅಜ್ಜಿಗೆ ಹೇಗೆ ಆ ದೇವಸ್ಥಾನ ಮಾಡಬೇಕು ಅಂತ ಅನ್ನಿಸ್ತು, ಅಲ್ಲಿ ಒಂದು ದೇವಸ್ಥಾನ ಸೃಷ್ಟಿ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಅವರಿಗೆ ಒಂದು ಕನಸು ಬಿತ್ತು. ಕೆರೆನಲ್ಲಿ ಅವ್ರಿಗೊಂದು ಕಲ್ಲು ಸಿಕ್ಕತ್ತಂತೆ, ಒಂದು ದೇವಿ ಮುಖ ಇರುವಂಥ ಒಂದು ಕಲ್ಲು ಸಿಗುತ್ತಂತೆ. ಅದನ್ನು ಆಕೆ ತೊಗೊಂಬಂದು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕೊಂದು ಪ್ರಸಿದ್ಧಿ ಸಿಗ್ತಾ ಹೋಯಿತು. ಅಲ್ಲಿ ಒಂದು ಪುಣ್ಯ ಸ್ಥಳನೇ ಕ್ರಿಯೇಟ್ ಆಗೋಯ್ತು. ಅಜ್ಜಿ ಅಲ್ಲಿ ಬಂದಂಥ ಎಲ್ಲ ಹೆಣ್ಮಕ್ಳಿಗೂ ಅರ್ಶಿನ ಕುಂಕುಮ ಬಳೆ ಕರಿಮಣಿ ಎಲ್ಲ ಕೊಡ್ತಾ ಇತ್ತು. ಎಷ್ಟೋ ಜನ ಕೆಲವು ಸತಿ ಮದುವೆ ಆಗಲೇ ಇರೋರು ಹೋಗಿ ಅಜ್ಜಿ ಕೈಯಿಂದ ಕರಿಮಣಿ ಇಸ್ಕೊಂಡು ಕುಂಕುಮ ಅರ್ಶಿನ ಬಳೆ ಇಸ್ಕೊಂಬಂದವರಿಗೆ ಮದುವೆ ಆಗಿದೆ ಅಂತ ಇದೊಂದು ದೊಡ್ಡ ಸುದ್ದಿನೇ ಆಗೋಯ್ತು. ಬರ್ತಾ ಬರ್ತಾ ಅದು ಕ್ರಮೇಣ ಹೇಗಾಯಿತು ಅಂದರೆ ಲಾರಿಗಳಲ್ಲಿ ಟೆಂಪುಗಳಲ್ಲಿ ಹುಡುಗಿಯರನ್ನ ಮದುವೆ ಆಗದಿರೋಂಥವ್ರು, ಸ್ವಲ್ಪ ಏಜ್ ಜಾಸ್ತಿ ಆಗಿರೋಂಥವ್ರು ಅಂಥವ್ರನ್ನೆಲ್ಲ ಕರ್ಕೊಂಬರಕ್ಕೆ ಶುರು ಮಾಡಿದ್ರು. ಅಲ್ಲಿ ಬಂದು ಅಜ್ಜಿ ಕೈಯಿಂದ ಕರಿಮಣಿ ಇಸ್ಕೊಂಡು ಹೋಗೋರಿಗೆ ಮದುವೆ ಆಗತ್ತೆ ಅಂತ ಹೇಳಿ. ಇದು ನಮ್ಮ ಅಮ್ಮನಿಗೆ ಹೇಗೋ ಕಿವಿಗೆ ಬಿದ್ದಿದೆ, ಯಾರೋ ಹೇಳಿದ್ದಾರೆ. ನನಗೆ ಅವಾಗಿನ್ನೂ 20 ವರ್ಷ ಅಷ್ಟೆ. ಸೊ ಅವಾಗ ಅಮ್ಮ ಕರ್ಕೊಂಡು ಹೋದ್ರು ಪೂಜೆ ಮಾಡ್ಸೋಕ್ಕೆ ಅಂತ. ಪೂಜೆ ಎಲ್ಲ ಮಾಡಿಸಿದ್ರೆ ಅಷ್ಟು ದೊಡ್ಡ ದೇವಸ್ಥಾನ ಅಲ್ಲ, ಇವಾಗ ತುಂಬ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಬಟ್ ಅವಾಗ ಚಿಕ್ಕದಾಗಿ ಒಂದು ದೇವಸ್ಥಾನ ಗುಡಿ ಇತ್ತು. ಅಲ್ಲಿ ಅಜ್ಜಿನೇ ಪೂಜೆ ಮಾಡುವಾಗ ದೇವಸ್ಥಾನದಲ್ಲಿ ಕುತ್ಕೊಂಡಿರ್ತಿದ್ರು. ಪೂಜೆ ಎಲ್ಲ ಆದ ನಂತರ ಲಾಸ್ಟಲ್ಲಿ ಬರ್ಬೇಕಾದ್ರೆ ಕುಂಕುಮ ಅರ್ಶಿನ ಬಳೆ ಕರಿಮಣಿ ಎಲ್ಲ ಕೊಟ್ಟು ಕಳಿಸೋರು. ಈಗ ನಾನು ನನ್ನ ಚೈನಲ್ಲಿ ಹಾಕ್ಕೊಂಡಿರೋಂಥ ಕರಿಮಣಿ ಕೂಡ ಇದು ಕಮಲಮ್ಮ ಅಜ್ಜಿ ಕೊಟ್ಟಿರೋಂಥ ಕರಿಮಣಿ. ಆವಾಗ ನಾನು ನೋಡಿದ್ದು ಲಾರಿಗಳಲ್ಲಿ ಇನ್ನು ಟೆಂಪೋಗಳಲ್ಲಿ ಹುಡುಗಿಯನ್ನ ಕರ್ಕೊಂಡ್ಬರ್ತಾ ಇದ್ರು ಅವ್ರ ಅಜ್ಜಿ ಕೈಯಿಂದ ಆಶೀರ್ವಾದ ಮಾಡ್ಸೋಕ್ಕೋಸ್ಕರ. ಹಾಗಾಗಿ ನನ್ನ ಅಲ್ಲಿ ಹೋಗಿ ಬಂದಿದ್ದು ಅದೇನೋ ಏನು ಹೇಳ್ತಾರೆ ವಿಧಿ ಬರಹ ಅಂತಾರೋ ಅದು ಏನು ಫ್ಯಾಕ್ಟ್ ಅಂತ ಹೇಳಬೇಕು ಗೊತ್ತಿಲ್ಲ ನನಗಿದು. ಇದಕ್ಕೆ ಮ್ಯಾಚ್ ಆಗತ್ತೆ ಅನ್ನೋಕ್ಕೋಸ್ಕರ ಈ ಸ್ಟೋರಿ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಬಂದು ಒಂದೇ ವಾರಕ್ಕೆ ನನ್ನ ಮದುವೆ ಫಿಕ್ಸ್ ಆಯಿತು. ಕೆಲವೇ ದಿನಗಳಲ್ಲಿ ಮದುವೆ ಫಿಕ್ಸ್ ಆಯಿತು. ಸೊ ನಮ್ಮ ಮಾವನ ಕಡೆಯಿಂದ ಬಂದಂಥ ಸಂಬಂಧ. ನನ್ನ ಹಸ್ಬೆಂಡ್ ನಾನು ನಿಮಗೆ ಇನ್ನೂ ಮದುವೆ ಮಾಡ್ಕೊಂಡಿದ್ದೀನಿ. ಅದು ಮೊದಲನೇ ಗಂಡು, ಅವರ ಲಾಸ್ಟ್ ಗಂಡು ಅಂತಲೇ ಹೇಳಬೇಕು. ಹಾಗೆ ಅಲ್ಲಿ ಹೋಗಿ ಬಂದಿದ್ದಕ್ಕೇ ನನಗೆ ಮದುವೆ ಆಯಿತು ಅಂತ ಅನ್ನೋದು ನಮ್ಮ ತಾಯಿಗೊಂದು ನಂಬಿಕೆ. ಕೆಲವರಿಗೆ ಇದು ನಂಬಕ್ಕೆ ಸಾಧ್ಯ ಆಗದೆ ಇರ್ಬೋದು, ಕೆಲವರಿಗೆ ನಂಬ್ತಾರೆ. ಹಾಗಾಗಿನೇ ನನಗೆ ಅಲ್ಲಿ ಏನೋ ಒಂದು ರೀತಿ ಅಲ್ಲಿ ಹೋಗಿ ಬಂದಮೇಲೆ ನನಗೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ ಅಂತ ನನಗೆ ಅನ್ಕೋತೀನಿ. ಅಲ್ಲಿ ಹೋಗಿ ಬಂದರೆ ಏನೋ ಒಂದು ರೀತಿ ಖುಷಿ ಆಗುತ್ತೆ. ಹಾಗಾಗಿ ಪ್ರತಿ ವರ್ಷ ನಾನು ಯಾವುದೇ ಮಿಸ್ ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ಖಂಡಿತ ಮಿಸ್ ಮಾಡಲ್ಲ. ನನಗೆ ತುಂಬ ಫೇವ್ರೇಟ್ ಆದಂಥ ದೇವರುಗಳಲ್ಲಿ ಲಕ್ಷ್ಮಿ ನನಗೆ ತುಂಬ ಇಷ್ಟವಾದಂಥ ದೇವತೆ ಅಂತಲೇ ಹೇಳಬೇಕು. ಸೊ ಯಾರೊಬ್ರು ಲಾಸ್ಟ್ ಟೈಮ್ ಅನ್ಸುತ್ತೆ ಪೂಜಾ ರೂಮ್ದು ಒಂದು ವಿಡಿಯೋ ಮಾಡಿದಾಗ ಕೇಳ್ತಾ ಇದ್ರು, ಯಾಕೆ ಲಕ್ಷ್ಮಿನೇ ಇಟ್ಕೊಂಡಿರೋ ಜಾಸ್ತಿ, ನಿಮಗೆ ಬೇರೆ ದೇವರೆಲ್ಲ ಯಾರು ಬೇಡವಾ ಅಂತ. ನಮ್ಮ ದೇವ್ರ ರೂಮ್ ಚಿಕ್ಕದು. ಹಾಗೆ ನಮ್ಮ ಮನೆ ದೇವರು ಬಂದು ವೆಂಕಟೇಶ್ವರ, ಆತನ ಹೆಂಡತಿ ಲಕ್ಷ್ಮೀದೇವಿ. ಹಾಗಾಗಿ 2 ಫೋಟೋ ನಾನು ಇಟ್ಕೊಂಡಿದ್ದೀನಿ. ಲಕ್ಷ್ಮೀ ವೆಂಕಟೇಶ್ವರದೇ ಜಾಸ್ತಿ ನಿಮಗೆ ಫೋಟೋ ಕಾಣಿಸ್ಬೋದು. ಹಾಗೆ ಲಕ್ಷ್ಮಿ ಫೋಟೋಗಳು ಏನು ನೀವು ನೋಡ್ತಿದ್ದೀರಾ ಅದೆಲ್ಲ ಕಮಲಮ್ಮ ಅಜ್ಜಿ ನಾನು ಹೋದಾಗ ಕೊಟ್ಟಂಥ ಒಂದು ಫೋಟೋಸ್. ಅದು 2-3 ಫೋಟೋಗಳಿದೆ. ಅದಾದ್ಮೇಲಕ್ಕೆ ಅಜ್ಜಿ ಹೋಗ್ಬಿಟ್ರು. ನಾವು ಒಂದು 2-3 ವರ್ಷ ಹೋಗಿ ಬಂದಮೇಲೆ ಪ್ರಿಯಾ ಸಣ್ಣ ಮಗು ಇದ್ದಾಗ ಒಂದ್ಸತಿ ಹೋಗಿದ್ವಿ, ಹರ್ಷಿತ್ ಸಣ್ಣ ಮಗು ಇದ್ದಾಗ ಒಂದ್ಸತಿ ಹೋಗಿದ್ವಿ. ಸೊ ಅದಾದ್ಮೇಲಕ್ಕೆ ಅಜ್ಜಿ ಉಳಿಲಿಲ್ಲ, ಅವರು ಆಗಲೇ ಅವ್ರ ವಯಸ್ಸಾಗಿ ಹೋಗ್ಬಿಟ್ಟಿದ್ರು. ಅದು ನನಗೆ ಒಂದು ಅವಿನಾಭಾವ ಸಂಬಂಧ ಹೇಗೆ ಅಂತಂದರೆ ಅಲ್ಲಿಂದ ನನ್ನ ಕಂಕಣ ಬಲ ಕೂಡಿ ಬಂದಿದ್ದು ಅಂತ ಹೇಳಿದ್ರೆ ಅಲ್ಲಿಂದ ಹೋಗಿ ಬಂದಮೇಲೆ ಅಂತ. ಆಗ ನಂಗೆ 20 ವರ್ಷ ಮದುವೆ ಆದಾಗ. ಹಾಗಾಗಿ ನನಗೆ ಅದೊಂದು ಪ್ಲೇಸ್ ಅಂತಲೇ ನಂಗೆ ತುಂಬ ಖುಷಿ. ಸೊ ಅಲ್ಲಿ ಹೋಗಿ ಬಂದಮೇಲಕ್ಕೆ ನನಗೆ ಒಂದು ಸಾಕಷ್ಟು ಒಳ್ಳೇದಾಗಿದೆ ಅಂತ ಅನ್ಕೋತೀನಿ. ಇದೊಂದು ಫ್ಯಾಕ್ಟ್ ಅಂತ ಅನ್ನೋದಕ್ಕೋಸ್ಕರ ಈ ವಿಷಯ ನಾನು ನಿಮಗೆ ಹೇಳಿದ್ದೀನಿ. ಸುಮಾರು ಜನಕ್ಕೆ ಇವಾಗಲೂ ಕೂಡ ಹೋಗ್ತಾರೆ, ಅವ್ರ ಮಕ್ಕಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅಜ್ಜಿ ಸಮಾಧಿ ಇಟ್ಟಿದ್ದಾರೆ, ಅಲ್ಲಿ ಹೋಗಿ ಬರೋವರಿಗೆ ಅಲ್ಲಿ ಅಜ್ಜಿ ಸಮಾಧಿ ಹತ್ರ ನಿಲ್ಲಿಸಿ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರೆ. ಬಟ್ ಆಗ ಅಜ್ಜಿ ಕೈಯಿಂದ ಇಸ್ಕೊಂಡಂಥ ಅದೊಂದು ಏನು ಹೇಳ್ತಾರೆ ಶಕ್ತಿ, ಅದೊಂದು ಪಾಸಿಟಿವ್ ಎನರ್ಜಿಯಲ್ಲಿತ್ತು.
ಅಜ್ಜಿ ನೋಡೋಕ್ಕೂ ಕೂಡ ಒಂದು ಲಕ್ಷ್ಮೀ ದೇವತೆ ಥರನೇ ಕಾಣಿಸ್ತಾ ಇದ್ರು. ಆ ಒಂದು ಎನರ್ಜಿಯಲ್ಲಿತ್ತು. ಇವಾಗ ಅದೆಲ್ಲ ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದೆ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸಾಕಷ್ಟು ಪೂಜೆಗಳೆಲ್ಲ ನಡೀತಾ ಇತ್ತು. ಬಟ್ ಈಗ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಇದು ಇವತ್ತಿನ ಹೊಸ ವಿಷಯ. ಇದೊಂದು ನನಗೆ ಹೇಳ್ಕೋಬೇಕು ಅಂತ ತುಂಬ ದಿನದಿಂದ ಇತ್ತು ಗೊರವನಹಳ್ಳಿ ಬಗ್ಗೆ. ನನ್ನ ಒಂದು ಫೇವ್ರೆಟ್ ಜಾಗ ಅಂತಲೇ ಹೇಳಬೇಕು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ. ಪ್ರಿಯಂಗೂ ಗೊತ್ತಿರಲಿಲ್ಲ. ಪ್ರಿಯಂಗ್ ಕರ್ಕೊಂಡು ಹೋಗಿದ್ವಿ, ಬಟ್ ಈ ಸ್ಟೋರಿ ಗೊತ್ತಿರಲಿಲ್ಲ ಅವಳಿಗೆ. ಇವತ್ತಿನ ಈ ಒಂದು ಹೊಸ ಪ್ರಯತ್ನ ನಾವು ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋ ಜೊತೆಗೆ ನಾವು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.